ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕಾನೂನು ರಚಿಸುವವರು ರಾಜಕಾರಣಿಗಳು ಯಾವ್ಯಾವ ಪದವಿಯನ್ನು ಪಡೆದಿದ್ದಾರೆ ಕಾದು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅಂದರೆ ಇಲ್ಲಿ ಎಂ ಪಿಗಳು ಎಷ್ಟು ಜನ ಸಾಲಿ ಕಲ್ತಿದ್ದಾರೆ, ಎಮ್ ಎಲ್ ಎಗಳು ಎಷ್ಟು ಕಲ್ತಿದ್ದಾರೆ, ಇಡೀ ದೇಶದ ಚಿತ್ರನ ನೀವು ಮುಂದೆ ಇಡ್ತೇವೆ. ಈಗ ಇವರು ನಮ್ಮ ನಾಯಕರು, ಇವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಇವರು ನಮ್ಮನ್ನು ಆಳೋರು. ಲೋಕಸಭೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಮಾಡೋರು, ವಿಧೇಯಕ ಪಾಸ್ ಮಾಡೋರು ಇವರು. ಟೋಟಲಿ 7 ಎಂ ಪಿಗಳು, ಅಂದರೆ 543ರಲ್ಲಿ 7 ಎಂ ಪಿಗಳು 8ನೇ ತರಗತಿ ಪಾಸಾಗಿದ್ದಾರೆ. ಅಂದರೆ ಇವ್ರಿಗೆ ಹೆಂಗೆ ಊಟ ಹಾಕಿದ್ರು, ಊಟ ಹಾಕಿದ್ರು ಭಾಳ ಶಾನೆ ಇರಬೇಕು. ಯಾಕಂದ್ರೆ ಭಾರತ ದೇಶ ಹಿಂದುಳಿಕೆ ಇದೇ ಕಾರಣ. ಅವರಲ್ಲಿ ಹೋಗಿ ಲೋಕಸಭೆಯಲ್ಲಿ ಏನು ಮಾಡೋರಿದ್ದಾರೆ ಏನೂ ಗೊತ್ತಿಲ್ಲ, ಒಂದು ಇಂಗ್ಲೀಷ್ ಓದಲಿಕ್ಕೆ ಬರಲಿಲ್ಲ ಅಂದರೆ ಅವ್ರೇನು ತೊಗೊಂಡು ಮಾಡೋರು. ಅಂದರೆ ಮತದಾರರಲ್ಲೇ ಜಾಗೃತಿ ಇಲ್ಲ ಅಂತ ಹೇಳ್ಬೋದು. ಇನ್ನು PUC ಸೆಕೆಂಡ್ ಇಯರ್ ಇದ್ದವರು 660 ಯಾರು ಎಮ್ ಎಲ್ ಎಗಳು PUC ಸೆಕೆಂಡ್ ಇಯರ್ ಇದ್ದವರು. ಅವ್ರು ಹೆಂಗೆ ಇಂಗ್ಲೀಷಿಂದ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿರ್ತವೆ, ವಿಧೇಯಕಗಳು ಬಂದಿರ್ತವೆ, ಹೆಂಗೆ ಓದೋರು. ಆಯಾ ರಾಜ್ಯಗಳಲ್ಲಿ ಪರಿಸ್ಥಿತಿ ಇದು, ಇಡೀ ದೇಶದ ಚಿತ್ರಣ ಇದು. ಇನ್ನು 10th ಪಾಸ್ ಆದವರು 433 ಮಂದಿ ಎಮ್ ಎಲ್ ಎಗಳು. ನಂತರ 8th ಪಾಸ್ ಆದವರು 163 ಜನ. ನಂತರ 5th ಪಾಸ್ ಆದವರು 5ನೇ ಪಾಸ್ ಆದವರು 53 ಜನ ಎಮ್ ಎಲ್ ಎಗಳು. ಇಡೀ ದೇಶದ ಚಿತ್ರಣ ಇದು. ನಾನು ಸ್ವಲ್ಪ ತಿಳ್ಕೊಂಡವರು 49 ಜನ. ಅಂದರೆ ಓದೋಕ್ಕೆ ಬರೋಂಗಿಲ್ಲ, ಬರೆಯೋಕ್ಕೆ ಬರೋಂಗಿಲ್ಲ, ಕೇವಲ ಸಹಿ ಮಾಡೋದಷ್ಟೇ. ನಂತರ ದಿಲ್ಲಿಯಲ್ಲಿ 2 ಎಂ ಪಿಗಳು, ಅವ್ರಿಗೆ ಓದೋಕ್ಕೆ ಬರೋಂಗಿಲ್ಲ, ಬರೆಯೋಕ್ಕೆ ಬರೋಂಗಿಲ್ಲ, ಸ್ವಲ್ಪ ತಿಳ್ಕೊಂಡವರು. ಅದು 7 ಬಿಟ್ಟು ಅಂದರೆ 9 ಜನ ಆಯ್ತು. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಹೆಂಗೆ ಮಾಡಲಿಕ್ಕೆ ಸಾಧ್ಯ ಇದೆ? ನಂತರ ಈಗಾಗಲೇ ಪ್ರಧಾನಮಂತ್ರಿ ಮೋದಿಯವರು ಒಬ್ಬ ಮುಖ್ಯಮಂತ್ರಿ ಮಾಡಿದಾರಲ್ಲ, ಅಲ್ಲಿ ಕೂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಕ್ಕೊಂಡಿದ್ರು. ಅಂದರೆ ಮೋದಿ ಏನು ವಾಷಿಂಗ್ ಮಿಷಿನ್ನಲ್ಲಿ ಏನು ತೊಳ್ಕೊಂಡು ಬಂದಿರ್ತಾರೆ ಅವರೆಲ್ಲ ಪವಿತ್ರ. ಅಂಥವ್ರಿಗೆ ಮತ್ತೆ ಟಿಕೆಟ್ ಕೊಡ್ತಾರೆ ಅಂದರೆ ಇವ್ರಿಗೆ ಪ್ರಶ್ನೆ ಮಾಡಬಾರ್ದು. ಅಮಿತ್ ಶಾ ಮತ್ತು ಮೋದಿಗೆ ಪ್ರಶ್ನೆನೇ ಮಾಡಬಾರ್ದು, RSSಗೂ ಕೂಡ ಪ್ರಶ್ನೆ ಮಾಡಬಾರ್ದು. ಅದರ ಗೃಹ ಸಚಿವರು ಪ್ರಶ್ನೆ ಮಾಡಿದ್ದಾರೆ, ಪ್ರಥಮವಾಗಿ ಪ್ರಶ್ನೆ ಮಾಡಿದರೆ ನಿಮ್ಮ ನೋಂದಣಿ ಕೊಡಿ, ನಿಮ್ಮ ಲೆಕ್ಕಪತ್ರ ಕೊಡಿ. ನಂತರ ಮೋಹನ್ ಭಾಗವತರೇ Z+ ಯಾಕೆ ಕೊಟ್ಟರು ಭದ್ರತೆ? ಅದು ಜನರಲ್ ಟ್ಯಾಕ್ಸ್ ಹಣ. ಅದು ಇಲ್ಲಿ ಕೂಡ ನಾವೇ ಹೇಳ್ತೇವೆ, ಜನರಲ್ ಟ್ಯಾಕ್ಸ್ ಹಣದಿಂದನ ಇವರು ಎಮ್ ಎಲ್ ಎ ಮತ್ತು ಎಂ ಪಿಗಳು ಭತ್ಯೆ ಮತ್ತು ಇತರ ವೇತನಗಳನ್ನು ಪಡಿತಾರೆ. ಅಂದರೆ ಮತದಾರ ಜಾಗೃತಿ ಆಗಿಲ್ಲ ಅಂತ ಅರ್ಥ. ಇನ್ನು ಕಾನೂನ ಬರೆಯೋರು, ಕಾನೂನ ಓದೋರು, ಇವರಿಂದ ಹೆಂಗೆ ಸಾಧ್ಯ ಇದೆ ಬರಲಿಕ್ಕೆ ಅಥವಾ ಕಾನೂನು ರಚನೆ ಮಾಡಲಿಕ್ಕೆ, ವಿಧೇಯಕ ಬಗ್ಗೆ ಮಾತಾಡಲಿಕ್ಕೆ ಏನು ನೈತಿಕತೆ ಇದೆ? ಸುಮ್ಮನೆ ಕೈ ಎತ್ತಬೇಕು, ಹಾಜರಿ ಹಾಕಬೇಕು, ದುಡ್ಡು ತೊಗೊಂಡು ಬರಬೇಕು, ಭತ್ತ ತೆಗೆದುಕೊಂಡು ಬರಬೇಕು. ಹೀಗಾಗಿ ಎಮ್ ಎಲ್ ಎಗಳು ಎಂ ಪಿಗಳು ಆಗಬೇಕಾದ್ರೆ ಕನಿಷ್ಠ ಒಂದು ಇದನ್ನು ಬೇಕು, ಏನು ಡಿಗ್ರಿ ಬೇಕು. ಎಮ್ ಎಲ್ ಎಗೆ ಡಿಗ್ರಿ ಬೇಕು ಮತ್ತು ಎಂ ಪಿ ಅವರೇ ಪೋಸ್ಟ್ ಗ್ರ್ಯಾಜುಯೇಟ್ ಬೇಕು ಅಂತ ಒಂದು ನಿಯಮ ಮಾಡಿ. ಇದು ಹೋರಾಟಗಾರರು ಈಗ ಸದ್ಯಕ್ಕೆ ಹೋರಾಟ ಮಾಡುವಂಥ ವಿಷಯ ಇದು. ನೀವು ಹೋರಾಟನ ಮಾಡೋಂಗಿಲ್ಲ. ಹೀಗಾಗಿ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಒಬ್ಬ ನೌಕರಿ ಹಿಡಿಬೇಕಾದ್ರೆ, ಒಬ್ಬ ಪ್ಯೂನ್ ಹಿಡಿಬೇಕಾದ್ರೆ ಇಂತಿಷ್ಟ ಶಿಕ್ಷಣ ಬೇಕು. ನಂತರ ಈಗ ಮತ್ತೊಂದು ಮೋಟಾರ್ ವಾಹನ ಕಾಯ್ದೆ ತೆಗೆದಾರವ್ರು ಈ ಕೇಂದ್ರ ಸರ್ಕಾರದವ್ರು. ಏನಂತಾರೆ, ಯಾರಿಗೆ ಓದಲಿಕ್ಕೆ ಬರೋಂಗಿಲ್ಲ ಅಂಥ ಡ್ರೈವರ್ಗಳನ್ನು ನಾವು ಲೈಸೆನ್ಸ್ ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇವ್ರಿಗೆ ಹೆಂಗೆ ಲೈಸೆನ್ಸ್ ಕೊಟ್ಟರು ನೀವು ಎಮ್ ಎಲ್ ಎ ಎಂ ಪಿಗಳಿಗೆ? ಅಂದರೆ ದುಡ್ಡು ನಾವು ಸಹಿತ ನೀವು ಅಲ್ಲಿ ಕಾನೂನು ತಂದರೆ ಸುಪ್ರೀಂ ಕೋರ್ಟ್ ಆಜ್ಞೆ ಮಾಡಿದೆ. ಯಾಕಂದ್ರೆ ಸಿಗ್ನಲ್ ಓದಕ್ಕೆ ಬರೋಂಗಿಲ್ಲ ಅಂತ, ಸಿಗ್ನಲ್ ನೋಡ್ಲಿಕ್ಕೆ ಬರೋಂಗಿಲ್ಲ ಅಂತ, ಅದಕ್ಕೆ ನಿಮಗೆ ನಾವು ಲೈಸೆನ್ಸ್ ಕೊಡೋಂಗಿಲ್ಲ ಅಂತ ಕಲಿಯದೇ ಇದ್ದವರಿಗೆ. ಮತ್ತು ಸುಪ್ರೀಂ ಕೋರ್ಟ್ದವರು ನ್ಯಾಯಮೂರ್ತಿಗಳು ಇದನ್ನೂ ಒಂದು ಮಾಡ್ರಿ, ಯಾರು ಕಲ್ತಿಲ್ಲ, ಡಿಗ್ರಿ ಮಾಡಿಲ್ಲ, ಅವ್ರಿಗೆ ಎಮ್ ಎಲ್ ಎ ನಿಲ್ಲಿಕ್ಕೆ ಅರ್ಹ ಅಲ್ಲ, ಅದನ್ನು ಮಾಡಿರಿ. ಸುಪ್ರೀಂ ಕೋರ್ಟ್ ಕೂಡ ಭಾಳ ವಿಚಾರ ಮಾಡಬೇಕಾಗ್ತದೆ. ನಿನ್ನೇನು ಮೊನ್ನೆ ಪಾಸ್ ಆಗಿತ್ತು ಅದು. ಟ್ರಕ್ ಡ್ರೈವರ್ ಏನು ಮಾಡೋರು, ಕಲಿಯದಂಥ ಟ್ರಕ್ ಡ್ರೈವರ್ ಏನು ಮಾಡೋರು, 30-40 ವರ್ಷ ಅವ್ರು ದುಡಿಯತ್ತಾರೆ, ಅವ್ರ ಮನ್ಯಾಗ ಕೊಡಂತಾರೆ ಇಲ್ಲ. ಡಬಲ್ ಡಿಗ್ರಿ ಅವ್ರಿಗೆ ಎಂ ಪಿ ಕೊಡ್ರಿ, ಅದಿಲ್ಲ. ಇವ್ರಿಗೆ ಮಾತ್ರ ಕಾನೂನು ಇಲ್ಲ, ಎಲ್ಲರಿಗೆ ಮಾತ್ರ ಕಾನೂನು ಬೇಕು. ಒಟ್ಟಾರೆ ಪ್ರಜಾಪ್ರಭುತ್ವ ಗೆಲ್ಲಬೇಕಾದ್ರೆ ಮತದಾರ ಜಾಗೃತ ಆಗ್ಬೇಕಷ್ಟೇ. ಇಲ್ಲಾಂದರೆ ಭಾರತ ದೇಶ ಮತ್ತು ಇನ್ನೊಂದು 100 ವರ್ಷ ಆದ್ರೂ ಹಿಂಗೆ ಇರೋದು. ಆವಾಗ ನೀವು ಅಂತಾರೆ ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ ಅಂತ. ನೀವು ಅಂಥವ್ರನ್ನ ಆರಿಸ್ತಂದ್ರೆ, ನೀವು ದುಡ್ಡು ಕೊಟ್ಟ ನಂತರ ಆರಿಸ್ತಂದ್ರೆ, ದುಡ್ಡು ಕೊಡಲಿಲ್ಲ ನೀವು ಆರಿಸ್ತಾರಂಗಿಲ್ಲ. ನೀವು ಮತದಾರ ಮೊದಲು ಭ್ರಷ್ಟ ಇರೋದ್ರಿಂದ ಇಂಥ ಎಂ ಪಿಗಳು ಎಮ್ ಎಲ್ ಎಗಳು ಆಯ್ಕೆಯಾಗಿದ್ದಾರೆ. ಮತ್ತು ಎಮ್ ಎಲ್ ಎ ಮತ್ತು ಎಂ ಪಿಗಳು ಜವಾಬ್ದಾರಿನೇ ಇಲ್ಲ.
ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಸಣ್ಣ ಘಟನೆ ಆದಂಥ ರಾಜೀನಾಮೆ ಕೊಟ್ಟರು. ವಿ ಪಿ ಸಿಂಗ್ ರಾಜೀನಾಮೆ ಕೊಟ್ಟಿದ್ದಾರೆ. ನಂತರ ಪಿ ಚಿದಂಬರಂ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಂಧಿಯಾ ರಾಜೀನಾಮೆ ಕೊಟ್ಟಿದ್ದಾರೆ. ಇಂಥ ಒಂದು ಹೊತ್ತಿನಲ್ಲಿ ಈ ಏನು ಬ್ಲ್ಯಾಕ್ ಲಿಸ್ಟ್ದವ್ರು ಇದ್ದಾರೆ, ಅಂದ್ರೆ ಏನು ಸಾಲಿ ಕಲಿಯದಂಥವರು MLA MP ಗಳಾಗಿದ್ದಾರೆ, ಇವ್ರನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕೋರು ಯಾರು ಅಂದರೆ ಮತದಾರರ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕಾಗ್ತದೆ. ನಾಳೆ ಮತ್ತು ನೀವು ತಗೊಂಡು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.